ಅವ್ನಿಗೆ ಯಾಕೋ ತಲೆಗಾಗ್ತಿ ಕೆಲಸ ಮಾಡಿಬಿಡು ಹೇಳಿ ನನ್ನ ಮಕ್ಕಳ ಫಸ್ಟ್ ನೀವೇ ನಾನೇ ಮಚ್ಚ ಒಪ್ಕೊಂತೀನಿ. ಒಂದಷ್ಟು ಜನ ಸಾಯ್ತಾವ್ರ ಒಳಗಡೆ ನಾಯಿಗಳು ವಾಟ್ಸ್ಆಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಕಾಲೇಜ್ ಹತ್ರ ಹೋಗಿ ಕಾಲೇಜ್ ಹತ್ರದಿಂದ ಬರಲಾ ಹುಡುಗರು ಬರ್ತಾರೆ, ಹುಡುಗರ ಜೊತೆ ನಾನ್ ವೆಜ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಕಾಲೇಜ್ ಹತ್ರ ಹೋಗಬೇಕು, ಅದು ಮೇನ್ ಇಂಪಾರ್ಟೆಂಟು. ಕಾಲೇಜ್ ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಐತೆ ನೋಡಿಕೊಂಡು ಆಮೇಲೆ ಹೊರಡೋದು. ಆಗುತ್ತೆ, ತುಂಬ ಲೇಟ್ ಆಗುತ್ತೆ. ಬಟ್ ಈಗ ಹೊರಟು ಹುಡುಗರ ಹತ್ರ ಸಿಗೋವರೆಗೂ ನಾನು ವ್ಲಾಗ್ ಮಾಡ್ತೀನಿ. ನೋಡೋಣ ಬನ್ನಿ ಇವತ್ತಿನ ಡೇ ಹೆಂಗಿರುತ್ತೆ ಅಂತ. ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಹೊರಡಬೇಕು ಅಲ್ಲಿಗೆ. ಅದೊಂದು 2-3 ಅವರಲ್ಲಿ ಆಗುತ್ತೆ ಕೆಲಸ. ಆಮೇಲೆ ಮತ್ತೆ ಸಂಜೆ ಪ್ರಾಕ್ಟೀಸ್ಗೆ ಹೋಗಬೇಕು. ಬನ್ನಿ ಇವತ್ತಿನ ಡೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಸಿಕ್ಕಿನ ಕಾಲೇಜ್ ಹತ್ರ. ಬೆಳಗ್ಗೆ ರಾತ್ರಿ ಫುಲ್ಲು ಮಳೆ ಬಂದುಬಿಟ್ಟಿದೆ ಗೈಸ್, ಅಷ್ಟೇ. ಬನ್ನಿ ಈಗ ಹೊರಟು ಸಿಕ್ಕಿನ ಕಾಲೇಜ್ ಹತ್ರ. ಗೈಸ್, ನಾನು ಶಿವರಾಜು ಈಶ್ವರಾಜು ಬಂದಿದ್ದೀವಿ. ಇನ್ನು ಹುಡುಗರು ಬರಬೇಕು. ನಾನು ಮೈಕ್ ಹಾಕೊತೀನಿ, ಇವಾಗ ಕೇಳಿಸಲ್ಲ ಗಾಡಿಯಲ್ಲಿ ಹೋಗ್ಬೇಕಾದ್ರೆ. ಆದರೂ ಇರಲಿ, ಮಾಡೋಣ. ಇದು ಮಾಡಬೇಕು ಅಂತ ನಾನು ಆಲ್ರೆಡಿ ಪಾರ್ಟ್ 1 ಹಾಕಿದ್ದೆ. ಮನೆ ಕಾಲೇಜಲ್ಲಿ ಕ್ಲಾಸಲ್ಲಿ ನಿಂತ್ಕೊಂಡು ಇದು ಮಾಡಿದ್ವಲ್ಲ, ಅದ್ರದ್ದೆಲ್ಲ ಹಾಕಿದ್ದೆ. ಇವಾಗ ಪಾರ್ಟ್ 2 ಆಗಲಿಲ್ಲ ಅಂದರೆ ಕೇಳ್ತಾರಲ್ಲಪ್ಪ, ಅದಕ್ಕೆ. ಗೈಸ್ ಇನ್ನು ಬರ್ತಾರೆ. ಗೈಸ್ ಹುಡುಗರೆಲ್ಲ ಬಂದರು. ಒಂದು ಹ್ಯಾಪಿ ಬರ್ಡೇ ಮಚ್ಚ, ಹ್ಯಾಪಿ ಬರ್ಡೇ. ಚೇತು, ಭರತ್, ಶಿವರಾಜು, ಈಶ್ವರು, ಬಸವರಾಜು ಎಲ್ಲ ಬಂದಿದ್ದಾರೆ ನೋಡಿ ಗೈಸ್. ಸ್ಪೀಕರ್ ತಂದಿದ್ದಾರೆ ಹುಡುಗರು, ಮಸ್ತು. ಆಯ್ ಮಾಡೋ ಬ್ರೋ. ಈಗ ಇನ್ನು ಹುಡುಗರು ಬರಬೇಕು, ಬಂದು ಇನ್ನು ಸಿಗ್ತೀವಿ ಗೈಸ್. ಈಗ ನಾನು ರೆಡ್ಡಿ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ನಾಷ್ಟ ಮಾಡ್ಕೊಂಡು ಯಾರು ಗೊತ್ತಿಲ್ಲ, ಫುಲ್ ಪಾರ್ಟಿ ಇವತ್ತು ಮಾಡ್ಕೊಂಡು ಬಂದ್ಬಿಡೋದೆ ಮತ್ತೆ. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಮೈಕ್ ಹಾಕ್ಕೊತೀನಿ. ಮೈಕ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೌಂಡು. ಇವತ್ತು ಮಾತ್ರ ಫುಲ್ ಚಿಂದಿ ನಕ್ಕಂಡ್ಲೇ ಅಷ್ಟೇ ಅಂತ ಬಂದರೆ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಟಿಫನ್ ಮಾಡಿಕೊಂಡು ಬಂದ್ಬಿಡೋಣ ಗೈಸ್. ನಂದು ರೆಡ್ಡಿದು ಟಿಫನ್ ಆಯಿತು, ಕದ್ದುಬಿಟ್ಟು ಟಿಫನ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹುಡುಗರ ಹತ್ರಕ್ಕೆ ಹೋಗ್ಬಿಟ್ಟು ನೋಡಿ ವೆಪನ್ ಹಿಡ್ಕೊಂಡು ಓಡಾಡ್ದಂಗೆ ಓಡಾಡ್ತಾ ಇದ್ದೀನಿ. ಇದನ್ನು ಈಗ ಹೊರಟು ಸಿಗ್ತೀನಿ ಬನ್ನಿ. ಅದೇ ನಮ್ಮ ಹುಡುಗನ ಎನ್ ಎಸ್ ಮಚ್ಚಿ ನೋಡಿ, ಬಾಡಿ ಬಿಲ್ಡ್ರು. ನೀನು ಮಸ್ತಾಗಿದೆ ಬಿಡು ಮಾಮ್, ನೀನು ಮಸ್ತಾಗಿದೆಯಾ ಗೈಸ್. ಎಲ್ಲ ನಾವು ತಿನ್ಕೊಂಡು ಬಂದ್ವಿ. ಈಗ ನಾವೆಲ್ಲ ಇಲ್ಲಿಗೆ ಮಚ್ಚ ಲೊಕೇಶನ್ ಎಲ್ಲದು ಬ್ಯಾಲ್ಕೆರೆ ಅಂತ ಗೈಸ್. ಒಬ್ಬೊಬ್ಬರು ಒಂದೊಂಥರ ಲೊಕೇಶನ್ ಹೇಳ್ತಾವ್ರೆ ಗೈಸ್. ನೋಡೋಣ ಎಲ್ಲ ಹೋಗ್ತಾರೆ ಅಂತ. ಹುಡುಗ ಬಂದರು. ಇನ್ನೂ 1 ಜನ ಚಿಕನ್ ತರಕ್ಕೆ ಹೋಗಿದ್ದಾರೆ, ಚಿಕನ್ನು ಹೊಡ್ಸ್ಕೊಂಬರೋಕ್ಕೆ. ಬನ್ನಿ. ಎಷ್ಟು 50 kg ಚಿಕನ್ ಅಂತೆ ಗೈಸ್. ನೋಡಿ ಇನ್ನೂ ಇಬ್ಬರು ಬಂದರು ಗೈಸು, ಬೆಂಕಿ, ನಾಗರಾಜ್ ಮತ್ತು ರಾಜ್ಕುಮಾರು. ಗೈಸ್ ನಾವು ಹೊರಟು ಗೈಸ್. ಫೈನಲಿ ಎಲ್ಲ ಹೊರಟ್ವಿ ನೋಡಿ, ಎಲ್ಲ ಹುಡುಗರು ಹೊರಟ್ವಿ. ಈಗ ಡೈರೆಕ್ಟು ಲೊಕೇಶನ್ ರೀಚ್ ಆದಮೇಲೆ ಸಿಗ್ತೀವಿ ಗೈಸ್. ಯಾಕಂದರೆ ಫುಲ್ಲು ಟ್ರಾಫಿಕ್ ಇರುತ್ತೆ, ವಿಡಿಯೋ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಇನ್ನು ಬನ್ನಿ ಲೊಕೇಶನ್ಗೆ ಹೋಗೋಣ. ಲೊಕೇಶನ್ಗೆ ಹೋಗಿ ಸ್ವಲ್ಪ ಅರೇಂಜ್ಮೆಂಟ್ಗಳು ಮಾಡ್ಕೊಬೇಕು. ಅರೇಂಜ್ಮೆಂಟ್ ಮಾಡಿಕೊಂಡು ಸಿಗ್ತೀವಿ ಬನ್ನಿ. ಬೋಲೋ ಜುಬಾ ಕೇಸರಿ ಅಲ್ಲ ನಮಗ. ಸರಿ ಗೈಸ್ ಬನ್ನಿ, ಇನ್ನು ಹೊರಟು ಸಿಗ್ತೀವಿ ಗೈಸ್. ಎಲ್ಲ ರೈಸ್ ತೊಗೊತವ್ರೆ. ರೈಸು ಒಂದು ರೈಸು 65. ಇದು ವೈಟಾಗೆ ಐತೆ, ಇದು ವೈಟಾಗೆ ಐತೆ, ಇದೇ ವೈಟಾಗೆ ಐತೆ. ನಾನು ಹೇಳ್ತಾ ಇದ್ದೀನಿ ಇದನ್ನು ತಗೊಳ್ರಿ ಅಂತ. ಹೇಳು, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಅಷ್ಟೇ, ಆದರೆ ಯಾರೂ ಫ್ರೀಯಾಗಿ ಕೊಡಲ್ಲ ಗೈಸ್, ದುಡ್ಡು ಕೊಡಬೇಕು. ಪೈಸಾದೇದು ತೊಗೊಂಡು ಹೊಡ್ತೀವಿ ಗೈಸ್. ಹೊರಟ್ಬಿಟ್ಟು ಸಿಗ್ತೀವಿ ನೋಡಿ. ಏನನ್ನ ಬುಕ್ ತೊಗೊತಾ ಇದ್ದಾರೆ. ಇವನು ನೋಡಿ ಒಂದು ಕಳ್ಳ ಪಿಕಪ್ ಅಷ್ಟು ತೊಗೊಂಡು ಏನು ಮಾಡ್ತೀಯ? ಅದನ್ನು ಏನು ಊರ ಜಾತ್ರೆ ಮಾಡ್ತಾ ಇದೀಯಾ? ಅವ್ನು ಬಟ್ಟೆ ಇಲ್ಲ ಅದನ್ನ
ಗೈಸ್ ನಾನು ಹೇಳ್ತಾ ಇದ್ದೀನಿ ಇದೊಂದು ತೊಗೊಳ್ರಿ ಅಂತ, ಇದೊಂದು ತೊಗೊಳ್ರಿ ಅಂತ, ಬೇಡ ಅಂತ ಅವರೆಲ್ಲ ನನ್ನ ಮಾತೆಲ್ಲ ಕೇಳಲ್ಲ ಗೈಸ್ ಇವರು. ಒಂದು ನೋಡಿ ಕ್ರಿಕೆಟ್ ಬಾಲು, ಕ್ರಿಕೆಟ್ ಕಪ್ ಬಾಲ್ ಇದು ಗೈಸ್. ಇಲ್ಲ ನೋಡ್ರು ಗೈಸಿನ ಲೊಕೇಶನ್ ಮಚ್ಚ ರೆಕಾರ್ಡ್ ಐತೆ, ವಿಡಿಯೋದಲ್ಲಿ ನೋಡ್ಬಿಟ್ಟು ಬುಟ್ಟಲ್ಲಿ ಹೊಡಿತಾರೆ ಅವರು ಆಯಿತಾ ಗೈಸ್. ಒಳ್ಳೆ ಮಸ್ತಾಗಿದೆ ಗೈಸ್ ಸ್ಟೋರು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಈಗ ಏನು ಬೇಕು ನೋಡಿಕೊಂಡು ತಗೊಂಡು ಒಟ್ಟು ಸಿಗ್ತೀವಿ. ಹೇಳಿ ನನ್ನ ಮಕ್ಕಳ. ಫಸ್ಟ್ ನೀವೇ. ನಾನೇ ಮಚ್ಚ ಒಪ್ಕೊಂತೀನಿ ನಾನು. ಇಲ್ಲ ನಾನು ಬ್ರೋ ಇದ್ರ ಬಗ್ಗೆ ನಿಮ್ಮಂತ ಹೇಳಿ ಮಾತು. ಅವ್ನಿಗೆ ಯಾಕೋ ತಲೆಗಾಗ್ತಿ ಕೆಲಸ ಮಾಡಿಬಿಡು. ಗೈಸ್ ಏನಿಲ್ಲ, ಈಗ ತಗೊತವ್ರೆ. ಇವನು ಬಂದಿರೋದ್ರಿಂದ ಅವರೆಲ್ಲ ಕೆಲಸ ನಿಧಾನವಾಗಿ ನಡೀತೈತೆ. ನಾನು ಬಂದರೆ ಕೆಲಸ ನಡೆಯುತ್ತೆ. ಗೈಸ್ ಡೆಟಾಯಿಲ್ ಹಾಕ್ಕೊಬೇಕಂತೆ, ಡೆಟಾಯಿಲು ಇಲ್ಲಿ ಹೋಗ್ಬಿಟ್ಟು ಹೇಳ್ಬಾರ್ದು, ತೊಗೊಂಡ್ಬಿಡ್ಬೇಕು. ಅದು ಸ್ವಲ್ಪ ತಗೋ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ ಎಲ್ಲರೂ ನೋಡಿ, ರೀಚ್ ಆಗಿ ಎಲ್ಲ ರೆಡಿ ಮಾಡ್ತಾವ್ರೆ. ಇನ್ನು ಹುಡುಗರು ಬರಬೇಕು, ಬರಲಿ. ಏನೋ ತೆಂಗಿನಾರು ತಂದಿಲ್ಲ, ಸ್ಟೀಲ್ನಾರ ಇರ್ಬೇಕು ನೋಡಿ ಒಳಗಡೆ. ಫೈನಲಿ ವಿ ಆರ್ ರೀಚಿಂಗ್. ಸಾಂಗ್ ಹಾಕಿದ್ದಾರೆ ಮಸ್ತಾಗಿ, ಪೀಸಾಗಿ, ಕಿಕ್ಕಾಗಿ. ಬನ್ನಿ ನೋಡೋಣ ಏನೇನು. ನೋಡಿ ಇದೆ ಲೊಕೇಶನ್, ಮಸ್ತ್ ಲೊಕೇಶನ್ ಇದೆ ಗೈಸ್ ಇಲ್ಲಿ. ಆ್ಯಂಡ್ ಈಗ ಮುಗಿಸ್ಕೊಂಡು ಹೊರಡಬೇಕು. ಚರಣ್ 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 ಗೈಸ್ ಎಲ್ಲ ಬಂದಿದ್ದಾರೆ ನೋಡಿ, ಎಲ್ಲ ಬಂದಿದ್ದಾರೆ ಹುಡುಗರು. ಈಗ ಒಂದಷ್ಟು ಜನ ಸಾಯ್ತಾವ್ರು ಒಳಗಡೆ, ನಾಯಿಗಳು ಸತ್ತಂಗೆ ನೋಡಿ. ಈಗ ಒಂದಷ್ಟು ಜನ ಮಚ್ಚ ಬೇಗ ಅನ್ಸಿರೋ. ಹಾಂ ಮ್ಯಾಕ್ ಬಾಕ್ಸ್, ಮ್ಯಾಕ್ ಬಾಕ್ಸ್ ಕೊಡ್ರು. ನಾನು ಹೇಳಿ ಫೋನ್ ಹಾಕಿ ಹೇಳ್ದೆ ಮ್ಯಾಕ್ ಬಾಕ್ಸು. ಈಗ ಮ್ಯಾಕ್ಸ್ ಬಾಕ್ಸ್ ಇಲ್ಲ ಐತೆ, ಮ್ಯಾಕ್ ಬಾಕ್ಸ್ ಸಿರ್ಗೇಟು ಗೈಸ್. ಈಗ ಎಲ್ಲ ಮಾಡ್ತಾವ್ರೆ, ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಿಕ್ಕ. ನಾನು ಹೇಳ್ತಾ ಇದ್ದೀನಿ ಸೌಂಡ್ಗಳು ಮಾಡಬೇಡ್ರಿ, ಸಾಯ್ತಾರೆ. ಅಕಸ್ಮಾತ್ ಪೊಲೀಸರು ಬಂದರೆ ಸಾಯ್ಸಾಕ್ತಾರೆ ಅಂತ. ನಾನು ಕೇಳ್ತಾ ಇಲ್ಲ ಅವರು. ನನ್ನ ಮಕ್ಕಳು ಅವ್ರು ಸಿಗಾಕೋದು ಅಲ್ದಿರ, ನಾವು ಒಳ್ಳೆ ಹುಡುಗರು ಒಂದು ಜನ ಇದ್ದೀವಿ, ನಮ್ಮನ್ನೂ ಸಿಗಿಸ್ತಾರೆ. ಏನು ಮಾಡೋದು, ಇರಲಿ ನೋಡೋಣ. ಆಮೇಲೆ ಬನ್ನಿ ಈಗ ಸ್ಟಾರ್ಟ್ ಮಾಡಲಿ. ಸ್ಟಾರ್ಟ್ ಮಾಡಿದ್ಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಅವ್ರೇನು ಮಾಡೋ ಸೀನಲ್ಲಿ ಇಲ್ಲ ನೋಡಿ. ನಮ್ಮ ಭಾಷಾ ಒಳ್ಳೆ ಹುಡುಗ, ಅವನೇ ಬಟ್ಟ ಇವತ್ತು ಚೆನ್ನಾಗಿ ಮಾಡ್ತಾನೆ. ಸಿಗಲಿ ನೋಡೋಣ, ಬರಲಿ. ಎಲ್ಲ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಬಿರಿಯಾನಿ ಆದ್ಮೇಲೆ ಅಲ್ಲಿ ಫ್ರೈ ಆಲ್ರೆಡಿ ರೆಡಿ ಇದೆ. ಆಲ್ರೆಡಿ ಹಾಕ್ಕೊಂತವ್ರು ಒಬ್ಬೊಬ್ಬರೇ. ಒಳ್ಳೆ ಸೆಟ್ ಮಾಡಿದ್ದಾರೆ. ಕುತ್ಕೊಳ್ಳೋಕ್ಕೆ ಇಲ್ಲೊಂದು ಚೆನ್ನಾಗಿ ಕೂತಿದ್ದಾರೆ. ತಿನ್ಬೇಕಾದ್ರೆ ಸಿಗ್ತೀನಿ. ಕಣ್ಣು ಮುಚ್ಕೊಂಡು ತಿಂತ ನೋಡ್ರಿ. ಟೊಮೆಟೊ ಬಾತ್ ರೆಡಿ. ತಿನ್ಕೊಂಡು ಪೀಸ್ ಆಗಿರೋ ಟೊಮೆಟೊ ಬಾತು. ಇದಕ್ಕೆ ಭಾಷಾನೇ ಮೇನ್ ರುವಾರಿ ಅಮೂಲ್ಯವಾದ ಮತ ಹಾಕಿ ಕೊಡುಗೆಯನ್ನು ಕೊಡಬೇಕು. ಗೈಸ್ ಈಗ ಎಲ್ಲ ಇಲ್ಲಿ ನಿಂತಿದ್ದಾರೆ, ಎಲ್ಲ ತಿನ್ಕೊಂಡು ಹೋಗ್ಬೇಕು. ಬನ್ನಿ ಯಾವ ಥರ ಸೆಟ್ ಮಾಡ್ತಾರೆ ನೋಡೋಣ. ನೋಡ್ಕೊಂಡು ತಿನ್ಕೊಂಡು ನೋಡಿ ಎಲ್ಲ ಒಳಗಡೆ. ಬನ್ನಿ ಹೋಗ್ಬಿಟ್ಟು ತಿನ್ಕೊಂಡು ಹೋಗೋಣ. ಎಲ್ಲ ರೆಡಿ ಆಗಿದೆ ನೋಡಿ, ಹುಡುಗರೆಲ್ಲ ಕೂತಿದ್ದಾರೆ. ಮುಗಿಸ್ಕೊಂಡು ಹೋಗ್ಬೇಕು ಗೈಸ್ ನೋಡಿ. ಫೈನಲ್ ಎಲ್ಲ ಮುಗೀತು ನೋಡಿ. ಎಲ್ಲ ತಿಂದು ಕ್ಲೀನಾಗಿ ಮಾಡಿ ಹುಡುಗರೆಲ್ಲ ಕ್ಲೀನ್ ಮಾಡಿದ್ರು. ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾವ್ರೆ.
ಮುಗಿಸ್ಕೊಂಡು ಹೊರಡಬೇಕು ನೋಡಿ. ಬನ್ನಿ ನಾವು ಹೊರಟು ಡಬಲ್ ಸಿಗ್ತೀನಿ, ಹೊರಡೋಣ. ಫೈನಲಿ ನೋಡಿ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಸೆಷನ್ಗೆ ಹೋಗ್ಬೇಕು, ಮುಗಿಸ್ಕೊಂಡು ಹೋಗ್ಬಿಟ್ಟು ಸಿಗ್ತೀನಿ. ಹಾಂ, ಪಾತ್ರೆ ಕೊಡೋಣ ಅಂತ ಬಂದರೆ ಇವಾಗ ಏನು ಮಾಡೋದು? ಅಂಗಡಿ ಇಲ್ಲಿ ಅಂಗಡಿ ಕೊಟ್ಬಿಡು, ಇಲ್ಲಿ ಬಂದಾಗ ಕೊಡ್ತಾರೆ. ಅವರವರು ಇವರು ತೀರಿಸ್ಬಿಟ್ಟು ಹೋಗ್ಬಿಡೋಣ. ಎಲ್ಲ ಮುಗಿಸೋಗಿ ನೋಡಿ ಚೇತು ಲಾಸ್ಟು ಒಂದು ಸಿಪ್ ಹಾಕ್ತಾವನೆ ನೋಡಿ. ನಮ್ಮ ಹುಡುಗರೆಲ್ಲ ನೀವು ಮುಗಿಸ್ಕೊಂಡು ರೀಚ್. ಸರ್ ನಮಸ್ತೆ ಸರ್, ಆರಾಮ ಸರ್? ಆರಾಮ ಸರ್? ತಿಂದ್ರಾ? ಊಟ ಮಾಡಿದ್ರಾ? ಏನು ಮಾಡಿದ್ರಿ? ಏನು ಮಾಡಿದ್ರಪ್ಪ ಸ್ವಾಮಿ? ಕ್ಯಾ ಗಾಯ ಬಾಯ್? ಈಗ ಸೆಷನ್ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತು ರೆಡಿ ಆಗಬೇಕು. ಈಗ ರೆಡಿಯಾಗಿ ಸಿಗ್ತೀನಿ ಅಂತ ಇರಿ. ಯಾರು ಇಲ್ಲ, ಇನ್ನು ಸ್ಟಾರ್ಟ್ ಆಗುತ್ತೆ. ಭಯ್ಯ ಫುಲ್ಲು ಚಿಲ್ಲ ಮಾಡ್ತಾಯಿದ್ದಾರೆ ಫ್ಯಾನ್ ಹಾಕ್ಕೊಂಡು. ನಾನು ಈಗ ಚಿಲ್ಲ ಮಾಡ್ಕೊಂಡು ಕುತ್ಕೊಂಡು ಆಮೇಲೆ ಸಿಗ್ತೀನಿ. ಗೈಸ್ ಫೈನಲಿ ರೆಡಿ ಗಿಡಿ ಎಲ್ಲ ಆಗಿದ್ದೀನಿ. ಏನು ಸೆಷನ್ ಸ್ಟಾರ್ಟ್ ಆಗುತ್ತೆ. ಭಯ್ಯ ಬರ್ತಾ ಇದ್ದಾರೆ. ಗೈಸ್ ಇವತ್ತಂತೂ ಚೆನ್ನಾಗಿತ್ತು, ಓಡಾಡ್ಕೊಂಬಂದಿದ್ದು. ಬಟ್ ಟೈಮ್ ಸರಿಗಾಯಿತು. ಲಾಸ್ಟ್ ಟೈಮ್ ಹೋಗಿದ್ದಾಗ ಬರೋದೇ ಲೇಟ್ ಆಗಿಬಿಡ್ತು. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಏನು ಸಮಾಚಾರ? बढ़िया. समझ में आता है बात करने के लिए, नहीं आता है क्या? ಓಕೆ ಗೈಸ್, ಅಂದರೆ ಲಾಸ್ಟ್ ಟೈಮ್ ಹೋಗಿದ್ದಾಗ ಬರೋದೇ 6 ಆಗಿಬಿಟ್ಟಿತ್ತು, ಹತ್ರ 5:30 ಆಗಿಬಿಟ್ಟಿತ್ತು. ಬಂದು ತರಾತುರಿ ಅಂತ ಓಡಿ ಬಂದ್ಬಿಟ್ಟು ಆಮೇಲೆ ಸೆಷನ್ ಜಾಯ್ನ್ ಆಗಿದ್ದು. ಈ ಸರಿ ನೋಡಿ ಪೀಸಾಗಿ ಬಂದೆ, ಅರ್ಧ ಗಂಟೆ 1 hour ಮುಂಚೆ ಬಂದೆ. ಬಂದು ನೋಡಿ ಪೀಸಾಗಿ ರೆಡಿಯಾಗಿ ಓಡಾಡ್ತಾ ಇದ್ದೀನಿ. ಈ ಥರ ಇದ್ದರೆ ಮೈಂಡ್ ಫ್ರೀ ಇರುತ್ತೆ ಗೈಸ್. ಕೋಚಿಂಗ್ ಮಾಡೋಕ್ಕೂ ಅರ್ಜೆಂಟಾಗಿ ಬಂದುಬಿಟ್ರೆ ತಲೆ ನೋವಾಗ್ಬಿಡುತ್ತೆ. ಇರಲಿ, ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಮನುಷ್ಯ ಅಪ್ಡೇಟ್ ಆಗ್ತಾ ಇರ್ತಾನೆ. ಅದು ಬಿಟ್ಟರೆ ಈಗ ಸೆಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಸಿಗ್ತೀನಿ ಗೈಸ್. ಇವತ್ತು ದೊಡ್ಡಬಳ್ಳಾಪುರ ಕರ್ಗ ಬೇರೆ, ನೋಡೋಣ. ಇವತ್ತು ಹೋಗಿ ಕರ್ಗದ್ದು ಆದರೆ ವೀಡಿಯೋ ಮಾಡೋಣ ಅಂತ ಹೇಳ್ತಾ ನಾವು ಹೊರಟು ಸಿಗ್ತೀನಿ. ಯಾಕಂದರೆ ಇಲ್ಲೇ ಜಾಸ್ತಿ ವೀಡಿಯೋಸ್ ಮಾಡಿಬಿಟ್ರೆ ಲ್ಯಾಗ್ ಆಗಿಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ಸಿಂಪಲ್ ಈಗ ಹೋಗಿ ರೆಡಿ ಆಗಿಬಿಟ್ಟು ಎಲ್ಲ ಸೆಷನ್ ಎಲ್ಲ ಮುಗಿಸಿ, ನಾನು ಕೋಚಿಂಗ್ ಪ್ರಾಕ್ಟೀಸ್ ಮುಗಿಸಿ ದೊಡ್ಡಬಳ್ಳಾಪುರಕ್ಕೆ ಹೋಗಿ ವ್ಲಾಗ್ ಮಾಡ್ತೀನಿ. ನೋಡೋಣ ಹೇಗಿರುತ್ತೆ ಅದು ಅಂತ. ಮತ್ತು ಗೈಸ್ ಇನ್ನು ಸ್ಟ್ರೈಟ್ ಮನೇಲಿ ಸಿಗ್ತೀನಿ. ಇಲ್ಲಿ ಮನೇಲಿ. ಓಕೆ ಗೈಸ್, ರೆಡಿಯಾಗಿ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಈಗ ಕರ್ಗ ನೋಡೋಕೆ ಹೋಗ್ತಾ ಇದ್ದೀನಿ. ದೇಜವನ್ನು ಬರ್ತಾರಂತೆ, ಅವ್ರು ಆಲ್ರೆಡಿ ಅಲ್ಲಿದ್ದಾರೆ. ಬನ್ನಿ ಹೋಗ್ಬಿಟ್ಟು ದೇಜವನ್ನು ಮೀಟ್ ಮಾಡಿಬಿಟ್ಟು ಕರ್ಗ ಏನಿದೆ ನೋಡ್ಕೊಂಡು ಆದಷ್ಟು ಬೇಗ ಬಂದು ಮಲ್ಕೊಂಡ್ಬಿಡ್ಬೇಕು. ನಂಗೆ ನಿದ್ದೆ ಬರ್ತೈತೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು ಅಂತ ಹೇಳ್ತಾ ಬನ್ನಿ ಅಲ್ಲೋಗಿ ಸಿಗ್ತೀನಿ. ನೋಡೋಣ. ನೋಡಿ ನಮ್ಮಪ್ಪ 6 ಪ್ಯಾಕ್. ಬನ್ನಿ ಈಗ ಹೊರಟು ದೇಜಾವ್ ಹತ್ರ ಸಿಗ್ತೀನಿ. ಲೆಟ್ಸ್ ಗೋ. ಗೈಸ್ ಇವತ್ತಿನ ಮ್ಯಾಟ್ರ್ ಏನಂದರೆ, ನಾನು ದೇಜಾವನ್ನು ಮೀಟ್ ಮಾಡಿ ನಾರ್ಮಲ್ ಕರ್ಗದ್ದೆಲ್ಲ ನಾವು ವೀಡಿಯೋ ಮಾಡಿದ್ದೀವಿ. ಬಟ್ ನಾನು ಬೆಳಗಿನ ಮಾಡಿರೋದು 2 ಸೇರಿ ಆಗಿಬಿಟ್ರೆ ಅದು ಒಂಥರ ಹೆಂಗಾಗ್ಬಿಟ್ಟೆ ಫುಲ್ಲು ಲ್ಯಾಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಯೋಚನೆ ಮಾಡ್ತಾಯಿದ್ದೀನಿ, ಇವತ್ತು ನಾನು ನಾರ್ಮಲ್ ಡೇ ಏನು ನಡೀತು ಅದ್ರ ವ್ಲಾಗ್ ಎಡಿಟ್ ಮಾಡಿ ಹಾಕ್ಬಿಟ್ಟು ನಾರ್ಮಲಾಗಿ ದೇಜಾವು ಜೊತೆ ಕಾಲಪ್ ಮಾಡೋಣ ಅಂತ ಇದ್ದೀನಿ ಈ ಕರ್ಗದ ವ್ಲಾಗ್ನ. ನೋಡಿ ಎಂಜಾಯ್ ಮಾಡಿ. ನಾಳೆ ಬರುತ್ತೆ ವ್ಲಾಗು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ 4 ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗುಡ್ ನೈಟ್.